ಜಸ್ಟ್ 2000 ಸಿಗುತ್ತೆ ಅಂತ ಹೇಳ್ಬೋದು. ವರ್ಷಗಳು ಅದು ಬಾಳಿಕೆ ಬರೋದಿಲ್ಲ ಅಂತ ಅನ್ಸುತ್ತೆ. ಕಂಡೀಷನ್ ಇರೋ ಪ್ರಾಡಕ್ಟ್ ನನಗಂತೂ ಒಂದೂ ಕಾಣಿಸ್ಲಿಲ್ಲ ಅದ್ರಲ್ಲಂತೂ. ಬಟ್ ಸುಮ್ಮನೆ ಹೈಪ್ ಕ್ರಿಯೇಟ್ ಮಾಡಿರ್ತಾರೆ, ಅಲ್ಲಿ ಹೋದ್ರೆ ಎಲ್ಲಾನು ಬರೀ ಈ ತರ ಐಟಮ್ಸ್ಗಳೇ ಇರುತ್ತೆ, ನಿನ್ಗೊಂದು ಇಷ್ಟ ಆಗೋದಿಲ್ಲ ಅಂತ. ಸೊ ರಿಯಾಲಿಟಿ ಇಸ್ ವೆರಿ ಸ್ಯಾಡ್. ಕೈಯಲ್ಲಿ ಹಿಡಿದು ನೋಡಿದಾಗಲೇ ಗೊತ್ತಾಗುತ್ತೆ ಅದು ಎಷ್ಟು ಜೆನ್ಯೂನ್ ಇದೆ ಪ್ರಾಡಕ್ಟ್ ಅಂತ. ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೂಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಉನ್ನತ. ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಮಂಡೇ ಮಾರ್ನಿಂಗ್ ಆ್ಯಂಡ್ ಇವತ್ತು ರಜಾ ಕೂಡ ಇತ್ತು, ಹಾಗಾಗಿ ಸ್ವಲ್ಪ ಹೊರಗಡೆ ಹೋಗ್ಬರೋಣ ಅಂತ ಹೇಳಿ ಹೋಗೋಣ ಅಂತ ಹೋಗ್ತಾ ಇದ್ವಿ. ಸೊ ಎಲ್ಲಿಗೆ ಏನು ಎತ್ತ ಅಂತ ನಾನು ಹೋಗ್ತಾ ಹೇಳ್ತೀನಿ. ಇನ್ಫ್ಯಾಕ್ಟ್ ಇದು ಬಂದು ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ನ ನೋಡಿ ಇನ್ಫ್ಲುಯೆನ್ಸ್ ಆಗಿ ಹೋಗ್ತಿರೋವಂಥ ವ್ಲಾಗ್ ಅಂತ ಹೇಳ್ಬೋದು. ಬಿಕಾಸ್ ಒಂದು ಸ್ಟೋರ್ ಇದೆ ವೇರ್ 60 to 80% ಆಫ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಯಾವ ರೀತಿ ಇರುತ್ತೆ ಪ್ರಾಡಕ್ಟ್ಸು, ಬ್ರ್ಯಾಂಡೆಡಾ ಅಥವಾ ಕಾಪಿಡ್ ಪ್ರಾಡಕ್ಟ್ಸ್ ಬರುತ್ತಲ್ಲ ಆ ಥರದ್ದ ಏನು ಅಂತ ಗೊತ್ತಿಲ್ಲ. ಬಟ್ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಇದೆ ಅಂತ ಹೇಳಿ ಸಾಕಷ್ಟು ಇನ್ಸ್ಟಾಗ್ರಾಮ್ಸಲ್ಲಿ ನೋಡಿದ್ದೀನಿ ಮತ್ತು ಯೂಟ್ಯೂಬಲ್ಲಿ ಕೂಡ ನೋಡಿದ್ದೀನಿ. ಸೊ ನಾನು ಕೂಡ ಹೋಗಿ ನೋಡ್ಕೊಂಡು ಬರೋಣ, ಇಫ್ ಇಟ್ ಇಸ್ ವರ್ತ್ ಟೇಕಿಂಗ್ ಅಂತ ಅನಿಸಿದ್ರೆ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ನನ್ನ ಮೇನ್ ಕಾನ್ಸಂಟ್ರೇಷನ್ ಇವಾಗ ಸದ್ಯಕ್ಕಿರೋದು ಬೇಬಿ ಪ್ರಾಡಕ್ಟ್ಸ್ ನೋಡ್ಕೊಂಡು ಬರೋಣ. ಟ್ರಾಲಿ ಆಗಿರ್ಬೋದು ಅಥವಾ ಡೈಪರ್ಸ್, ಅದು ಎಲ್ಲದ್ರ ಮೇಲೂ 60 to 80% ಆಫ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನೋಡ್ಕೊಂಡು ಬರೋಣ. ಬಿಕಾಸ್ ಆಫ್ಟರ್ ಸರ್ಟನ್ ಮಂತ್ಸ್ ಆದಮೇಲೆ, ಇನ್ನೊಂದು 1 ತಿಂಗಳಾದಮೇಲೆ ನನಗೆ ಈ ರೀತಿ ಓಡಾಡೋಕ್ಕಾಗುತ್ತೋ ಇಲ್ವೋ, ತುಂಬ ಟಯರ್ಡ್ನೆಸ್ ಆಗುತ್ತೆ ಅನಿಸುತ್ತೆ. ಸೊ ಹಾಗಾಗಿ ಇವಾಗಲೇ ಹೋಗಿ ನೋಡ್ಕೊಂಡು ಬಂದರೆ ಒಂದು ಐಡಿಯಾ ಇರುತ್ತೆ. ಸೊ ದಟ್ ಅವಾಗ ಹೋದಾಗ ನಾವು ತೊಗೊಂಡು ಬರ್ಬೋದು ಈಸಿಯಾಗಿ ಅಂತ ಹೇಳಿ. ಇವತ್ತು ಹೆಂಗೂ ಟೈಮ್ ಇತ್ತು, ನಮ್ಮ ಮನೆಯವರು ಕೂಡ ರಜಾ ಹಾಕ್ಕೊಂಡಿದ್ರು, ಸರಿ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಸಿ ಹೇಗೆ ಹೋಗುತ್ತೆ ಇವತ್ತಿನ ವಿಡಿಯೋ ಅಂತ. ಆ್ಯಂಡ್ ಇದು ಇನ್ಫಾರ್ಮೇಟಿವ್ ಆಗೂ ಇರುತ್ತೆ. ಸೊ ಅಲ್ಲಿ ಹೋಗಿ ನಾನು ನಿಮಗೆ ಏನೇನು ಪ್ರಾಡಕ್ಟ್ ಸಿಗುತ್ತೆ ಆ್ಯಂಡ್ ನನಗೆ ಆ ಪ್ರಾಡಕ್ಟ್ಸ್ ಹೇಗೆ ಅನಿಸುತ್ತೆ ಅನ್ನೋದನ್ನ ರಿವ್ಯೂ ನಾನು ನಿಮಗೆ ಕೊಡ್ತೀನಿ. ಸೊ ಎಸ್, ಬನ್ನಿ, ಜಾಸ್ತಿ ಡಿಲೇ ಮಾಡಿದ್ರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇನ್ನೂ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದಮೇಲೆ ನೋಡ್ತಾ ಇದ್ದೀರಾ ಅಂದರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಒಂದು ಶಾಪಿಗೆ ಬಂದ್ವಿ. ನೋಡಿದ್ರೆ ಈ ಥರ ಇದೆ ಸರೌಂಡಿಂಗು. ಕೆಂಗೇರಿ ಮೆಟ್ರೋ ಸ್ಟೇಷನ್ ಏನಿದೆ ಅದರಿಂದ ಇಮಿಡಿಯೇಟ್ ರೈಟ್ ತೊಗೊಂಡು ಬಂದರೆ ಈ ಒಂದು ಶಾಪ್ ಸಿಗುತ್ತೆ. ಸೊ ತೋರಿಸ್ತೀನಿ ಬನ್ನಿ ಏನಿದೆ ಶಾಪ್ ಹೆಸರು ಮತ್ತು ಒಳಗಡೆ ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ನೋಡಿ 60 to 80% ಆಫ್ ಅಂತ ಕೊಟ್ಟಿದ್ದಾರೆ. ಮಕ್ಳ ಪ್ರಾಡಕ್ಟ್ಸ್, ಶೂಸ್ ಆ್ಯಂಡ್ ಅವನ್ ಇರ್ಬೋದು, ಬ್ಯಾಗೇಜಸ್ ಇರ್ಬೋದು, ಎಲೆಕ್ಟ್ರಾನಿಕ್ ಐಟಮ್ಸ್ ಇರ್ಬೋದು. ಸೊ ಲಾಟ್ಸ್ ಟು ಎಕ್ಸ್ಪ್ಲೋರ್. ಲೆಟ್ಸ್ ಸಿ. ಸೊ ಈ ಥರ ಇರುತ್ತೆ. ಇದು ಡೈರೆಕ್ಟ್ ಇದು ಒಂದೇ ರೋಡು ನಿಮಗೆ ಕೆಂಗೇರಿ ಮೆಟ್ರೋ ಸ್ಟೇಷನ್ ಇದೆ, ಅಲ್ಲಿಗೆ ಹೋಗುತ್ತೆ. ಸೊ ಲೆಟ್ಸ್ ಗೆಟ್ ಇನ್. ಓ ಮೈ ಗಾಡ್, ಕ್ರೌಡ್. ಚಲೋ ಬೇಟ, ನಡಿ ನಡಿ ಒಳಗೆ ನಡಿ. ಇನ್ನು ಗೆಟ್ ಇನ್ಸೈಡ್ ಫಸ್ಟ್. ಏನಿದೆಲ್ಲ ಹಿಂಗಿದೆ. ಬಾಬಾ ಏನಾಗ್ತೀಯಾ? ಪಾಪುನ ಇದ್ರೊಳಗೆ ಹಾಕೊಂಡು ಹೋಗ್ತೀಯಾ? ಇದನ್ನ ಇಷ್ಟೇ ಹಿಂಗೆ ತಗೋದು.
ಹಾಂ ಇದು 500 ರೂಪಾಯಿ ಕೊಟ್ಟು ಇಸ್ಕೊಂಡೋಗೋಣ. 500 ರೂಪಾಯಿಗೆ ಬೇಡವಾ? 500 ರೂಪಾಯಿ ಅಲ್ಲ, ಅದು ಮತ್ತೆಷ್ಟು? 10,000 ರೂಪಾಯಿ. ನೋಡ್ಕೋಬೋದು ಮಗುನ, ಹಚ್ಕೋದೇನಾದರೂ ಬೇಕಿದೆ. ಇವೆಲ್ಲ ಅಷ್ಟು ಗೊತ್ತಿರಲ್ಲ ಅಲ್ಲ. ಸರಿ ಚಲೋ. ಸೊ ಎಸ್, ಹೋಗಿ ಬಂದ್ವಿ. ಬಟ್ ನೋಡ್ಬೋದು ನನ್ನ ಎಕ್ಸ್ಪೆಕ್ಟೇಷನ್ನೇ ಏನೋ ಇತ್ತು. ಬಟ್ ಅಲ್ಲಿ ಇದ್ದದಂಥ ಐಟಮ್ಸ್ ವಾಸ್ ವೆರಿ ವೆರಿ ಡಿಸಪಾಯಿಂಟಿಂಗ್ ನನಗಂತೂ. ಬಟ್ ಎಲ್ಲನೂ ಒಂಥರ ಕಂಪ್ನಿ ಪ್ರಾಡಕ್ಟ್ ಥರನೇ ಅನಿಸುತ್ತೆ. ಬಟ್ ಅವ್ರು ಮೇಂಟೈನ್ ಮಾಡ್ದಲ್ಲೇ ಇರೋದಕ್ಕೆ ಆ ಥರ ಕಾಣಿಸ್ತಾ ಇದೆಯಾ ಅಥವಾ ಏನು ಅಂತ ಗೊತ್ತಾಗ್ತಲ್ಲ. ಬಟ್ ಅದನ್ನೇ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಟು ಒಂದು ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಿದ್ರೆ ಮೋಸ್ಟ್ಲಿ ಚೆನ್ನಾಗೂ ಕಾಣಿಸುತ್ತೆ, ಪ್ರೆಸೆಂಟಬಲ್ ಆಗಿ ಇರುತ್ತೆ ಅಂತ ಅನಿಸುತ್ತೆ. ಸೊ ಟೋಟಲಿ ಡಿಸಪಾಯಿಂಟೆಡ್ ಅಂತ ಹೇಳ್ಬೋದು. ಆ್ಯಂಡ್ ಕೆಲವೊಂದು ಸತಿ ತುಂಬ ಒಂಥರ ಪ್ರಾಡಕ್ಟ್ಸ್ ಎಲ್ಲ ಮಿಕ್ಸ್ಡ್ ಪ್ರಾಡಕ್ಟ್, ಅದು ಯಾವ ರೀತಿ ಒರಿಜಿನಲ್ ಪ್ರಾಡಕ್ಟಾ ಡೂಪ್ಲಿಕೇಟಾ ಒಂದು ಗೊತ್ತಾಗ್ತಲ್ಲ, ಆ ಥರ ಇತ್ತು. ಆ್ಯಂಡ್ ಇನ್ಫ್ಯಾಕ್ಟ್ ಕೇಳಿದೆ ಕೂಡ ನಾನು ಅವ್ರಿಗೆ, ಎಲ್ಲಿಂದ ಬರುತ್ತೆ ನಿಮಗಿದೆ ಎಲ್ಲ ಐಟಮ್ಸ್ ಅಂತ. ಸೊ ನಮ್ಮ ಹತ್ರದಿಂದ ತೊಗೊಂಡು ಹೋಗ್ತಾರೆ ಮೇಡಮ್, ಫಸ್ಟ್ ಕ್ರೈ ಬೇಬಿ ಕ್ರೈಗೆಲ್ಲನೂ ಈ ಥರದ್ದೆಲ್ಲ ಐಟಮ್ಸ್ ಅಂತ ಅಂದರು. ನಾನು ಅದು ಎಷ್ಟರ ಮಟ್ಟಿಗೆ ನಿಜ ಅಂತ ನನಗಂತೂ ಗೊತ್ತಿಲ್ಲ. ಬಿಕಾಸ್ ಆ ಥರ ಇಲ್ಲಿಂದ ತೊಗೊಂಡೋಗೋ ಅಷ್ಟು ಯಾವುದೋ ಪ್ರಾಡಕ್ಟ್ಸ್ ನಮಗೆ ಆನ್ಲೈನಲ್ಲಿ ನೋಡಿದ್ರೆ ಸಿಗಲ್ಲ ಅಂತ ಅನ್ಕೋತೀನಿ. ಬಟ್ ಓಕೆ, ಫಸ್ಟ್ ಫ್ರೆಶ್ ಪೀಸ್ ಬಂದಾಗ ನಾವು ಹೋಗಿ ತೊಗೊಳ್ತೀವಿ ಅಂತ ಅಂದರೆ ನಮಗೆ ಟ್ರಾಲಿ ನಾನೇನು ತೋರಿಸ್ತೀನಿ ಅದೊಂದು 15,000 ಇದೆ ಆನ್ ಎನ್ MRP ಅಂತ ಹೇಳ್ಬೋದು. ಬಟ್ ಅಲ್ಲಿ ತೊಗೊಂಡ್ರೆ ನಮಗೆ ಜಸ್ಟ್ 2,000ಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ಫ್ಯಾಕ್ಟ್ ಅದನ್ನು ತುಂಬ ವರ್ಷಗಳ ಗಟ್ಟಲೆ ನಾವೇನು ಬಳಸೋದಿಲ್ಲ, ಮತ್ತು ತುಂಬ ವರ್ಷಗಳು ಅದು ಬಾಳಿಕೆ ಬರೋದಿಲ್ಲ ಅಂತ ಅನಿಸುತ್ತೆ. ಬಿಕಾಸ್ ಮಕ್ಕಳು ಬೆಳೀತಾ ಬೆಳೀತಾ ಐ ಥಿಂಕ್ ಹಾರ್ಡ್ಲಿ ಒಂದು 1 ಮಂತ್ ಸ್ಪೈಡರ್ ಪೂಜೆ ಮಾಡ್ತಿದ್ದ ಅವನು, ನನಗೆ ಕರ್ಪೂರ ಹಾಕ್ಕೊಡು ಅಂತ ಹೇಳ್ದ, ಹಾಕ್ಕೊಟ್ಟಿದ್ದೆ. ಎಸ್, ನಾನು ಆಗಲೇ ಹೇಳ್ದಂಗೆ ಈ ಎಲ್ಲ ಪ್ರಾಡಕ್ಟ್ಸ್ನ ತೊಗೋಬೋದು. ಫಸ್ಟ್ ಇನಿಷಿಯಲಿ ಬಂದಿದ ತಕ್ಷಣ ಸ್ಟಾಕು ನಮಗೇನಾದರೂ ಸಿಕ್ತು ಅಂತಂದರೆ ಹೋಗಿ ತೊಗೋಬೋದು. ಬಟ್ ಅಪಾರ್ಟ್ ಫ್ರಮ್ ದಟ್ ರೆಗ್ಯುಲರ್ ಡೇಸ್ಗೆ ನಾವು ವಿಸಿಟ್ ಮಾಡಿ ತೊಗೋತೀವಿ ಅಂದರೆ ಯಾವುದೂ ಆ ಥರ ಒಳ್ಳೆ ಕಂಡೀಷನ್ ಇರೋ ಪ್ರಾಡಕ್ಟ್ ನನಗಂತೂ ಒಂದೂ ಕಾಣಿಸ್ಲಿಲ್ಲ. ಅದರಲ್ಲಂತೂ ನಾನು ಆ್ಯಕ್ಚುಲಿ ಹಠ ಮಾಡಿಕೊಂಡು ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋದೆ, ಇವತ್ತು ಹೋಗಲೇಬೇಕು ಬನ್ನಿ ಬನ್ನಿ ಅಂತ. ತುಂಬ ದಿವಸದಿಂದ ಹತ್ರನೇ ಇದೆ, ವೈ ನಾಟ್ ವಿ ಗೋ ಆ್ಯಂಡ್ ವಿಸಿಟ್ ಅಂತ ಹೇಳಿ ತುಂಬ ಫೋರ್ಸ್ ಮಾಡ್ತಿದೆ. ನಮ್ಮ ಮನೆಯವ್ರು ಹೇಳಿದ್ರು ಡೋಂಟ್ ಗೋ ವಿತ್ ಇಟ್, ಸುಮ್ಮನೆ ಹೈಪ್ ಕ್ರಿಯೇಟ್ ಮಾಡಿರ್ತಾರೆ, ಅಲ್ಲಿ ಹೋದರೆ ಎಲ್ಲನೂ ಬರೀ ಈ ಥರ ಐಟಮ್ಸ್ಗಳೇ ಇರುತ್ತೆ, ನಿಮ್ಗೊಂದು ಇಷ್ಟ ಆಗೋದಿಲ್ಲ ಅಂತ. ಸೊ ದಟ್ ವಾಸ್ ಟ್ರೂ ಅನಿಸುತ್ತೆ. ಅದೇ ಹೇಳಿದ್ರು ಕರ್ಕೊಂಡು ಹೋಗಿದ ತಕ್ಷಣ, ನೋಡು ದಿಸ್ ಇಸ್ ವಾಟ್ ಇಸ್ ಆ್ಯಕ್ಚುಲಿ ದ ರಿಯಾಲಿಟಿ ಅಂತ. ರಿಯಾಲಿಟಿ ಈಸ್ ವೆರಿ ಸ್ಯಾಡ್. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ನಾವು ನೋಡುವಂಥ ಪ್ರತಿಯೊಂದು ರೀಲ್ಸ್ ಆಗಿರ್ಬೋದು ಅಥವಾ ಪೋಸ್ಟ್ ಆಗಿರ್ಬೋದು ನಮಗೆ ತುಂಬ ಖುಷಿ ಕೊಡುತ್ತೆ. ಓ ವಾವ್, ಇಷ್ಟು ಕಮ್ಮಿ ಬೆಲೆಗೆ ಇಷ್ಟೊಂದೆಲ್ಲ ಐಟಮ್ಸ್ ಸಿಗ್ತಾ ಇದೆಯಾ ಅಂತ ಒಂದು ಕಡೆ ಖುಷಿ ಆಗುತ್ತೆ. ಬಟ್ ಆ್ಯಕ್ಚುಲಾಗಿ ಅಲ್ಲಿ ಹೋಗಿ ನಾವು ನಿಂತು ಐಟಮ್ಸ್ನ ಕೈಯಲ್ಲಿ ಹಿಡಿದು ನೋಡಿದಾಗಲೇ ಗೊತ್ತಾಗುತ್ತೆ ಅದು ಎಷ್ಟು ಜೆನ್ಯೂನ್ ಇದೆ ಪ್ರಾಡಕ್ಟ್ ಅಂತ. ಬಿಕಾಸ್ ಇಟ್ ಈಸ್ ರಿಯಲಿ ನಾಟ್ ವರ್ತ್ ಅನಿಸುತ್ತೆ ಆ ಹೈಪ್ ಕ್ರಿಯೇಟ್ ಮಾಡಿರುವಂಥದ್ದು. ಬಿಕಾಸ್ ನೋಡ್ತೀನಿ, ನಾನು ರೆಫರ್ ಮಾಡಿದಂಥ ಇನ್ಸ್ಟಾಗ್ರಾಮ್ ರೀಲ್ ಕೂಡ ನಮ್ಗೆ ಇಲ್ಲಿ ಪ್ಲೇ ಮಾಡಿ 2,500 rupees MRP, ನಮ್ಮ ಹತ್ರ ಬರೀ 700 rupees. 6,000 rupees MRP, ನಮ್ಮ ಹತ್ರ ಬರೀ 1,500 rupees. 10,000 rupees MRP, ನಮ್ಮ ಹತ್ರ ಬರೀ 1,800 rupees. 12,000 rupees MRP, ನಮ್ಮ ಹತ್ರ ಬರೀ 2,000. 14,000 MRP, ನಮ್ಮ ಹತ್ರ ಬರೀ 2,500 rupees. ನೋಡಿದ್ರಲ್ಲ, ಇದೇ ಐಟಮ್ ಅಂತ ಅಲ್ಲ, ನೀವ್ ಇಲ್ಲಿ ಯಾವ್ದೇ ಐಟಮ್ ತಗೊಂಡ್ರು 60 to 70% ಡಿಸ್ಕೌಂಟ್ ಅಲ್ಲಿ ಕೊಡ್ತಿದ್ದಾರೆ. ಎಲ್ಲಿ ಅಂತ ಹೇಳ್ತೀನಿ, ನನ್ ಪೇಜ್ ನ ಫಾಲೋ ಮಾಡ್ಕೊಂಡು ಈ ವಿಡಿಯೋಗೆ ಒಂದ್ ಲೈಕ್, ಶೇರ್, ಕಮೆಂಟ್ ನ ಮಾಡಿ. ನಾನಿವತ್ತು ಕೆಂಗೇರಿಯಲ್ಲಿ ಲೊಕೇಟ್ ಆಗಿರೋ VM ಗ್ಲೋಬಲ್ ಟ್ರೇಡರ್ಸ್ ಗೆ ಬಂದಿದ್ದೆ. ಕಂಪ್ಲೀಟ್ ಅಡ್ರೆಸ್ ಕ್ಯಾಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇಲ್ಲಿ ನಿಮ್ಗೆ ಕಿಡ್ಸ್ ವಿಂಗ್ಸ್, ಕಿಡ್ಸ್ ವಾಕರ್, ಬ್ಯೂಟಿ ಪ್ರಾಡಕ್ಟ್ಸ್, ವ್ಯಾಕ್ಯೂಮ್ ಕ್ಲೀನರ್, ಸ್ಟ್ರೈಟ್ನರ್, ಕರ್ಲರ್, ಜ್ಯೂಸ್ ಮೇಕರ್, ಲೆಗ್ ಮಸಾಜರ್ ಇಂತಹ ಸುಮಾರು ಐಟಮ್ ಸಿಗ್ತಿದೆ. ಅದು ಕೂಡ MRP ಗಿಂತ 60 to 70% ಡಿಸ್ಕೌಂಟ್ ಅಲ್ಲಿ ಕೊಡ್ತಿದ್ದಾರೆ. ನೀವೇನಾದ್ರೂ ನನ್ ಪೇಜ್ ನ ಫಾಲೋ ಮಾಡ್ಕೊಂಡು ಹೋಗಿ ತೋರಿಸಿದ್ರೆ ಎಕ್ಸ್ಟ್ರಾ 5% ಡಿಸ್ಕೌಂಟ್ ಅಲ್ಲಿ ಕೊಡ್ತಾರೆ. ನೀವಂತೂ ಈ ಆಫರ್ ನ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಬೇಗ ಬೇಗ ಹೋಗಿ ವಿಸಿಟ್ ಮಾಡಿ, ನಿಮ್ಗೆ ಯಾವ ಐಟಮ್ ಬೇಕೋ ಆ ಐಟಮ್ ನ ಪರ್ಚೇಸ್ ಮಾಡಿ. ನಾನು ಇನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಎಷ್ಟು ಚೆನ್ನಾಗಿರುತ್ತೆ ಪ್ರಾಡಕ್ಟ್ ಅಂತ ತೋರಿಸ್ತಾರೆ, ಕಮ್ಮಿ ರೇಟಿಗೆಲ್ಲ ಪ್ರಾಡಕ್ಟ್ ಅಂತ ತೋರಿಸ್ತಾರೆ. ಇಟ್ಸ್ ಅಬ್ಸಲ್ಯೂಟ್ಲಿ ಟೋಟಲ್ ಆಪೋಸಿಟ್. ಅಂದರೆ ಅಟ್ಲೀಸ್ಟ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಓಕೆ, ಒಂದು ಲಾಟಲ್ಲಿ ಅಂತಂದರೆ ಸ್ವಲ್ಪ ಸೇಲ್ ಅಂತ ಅಂದಾಗ ಆ ರೀತಿ ಗಜಿಬಿಜಿ ಇರೋದಂತೂ ಸಹಜ. ಬಿಕಾಸ್ ಮೇಂಟೆನೆನ್ಸ್ ಸ್ವಲ್ಪ ಕಮ್ಮಿ ಇರುತ್ತೆ ಅದು ಅಂತ ಹೇಳಿ. ಬಟ್ ಇದಂತೂ ಇಟ್ ಇಸ್ ಲೈಕ್ ಝೀರೋ ಮೇಂಟೆನೆನ್ಸ್, ಝೀರೋ, ಎವ್ರಿಥಿಂಗ್ ಇಸ್ ಟೋಟಲಿ ಝೀರೋ. ಇಸ್ ಸೋ ಅಪ್ಸೆಟ್ ಆ್ಯಕ್ಚುಲಿ.
ಬಟ್ ಒಂದು ಒಳ್ಳೇದೇನು ಅಂತಂದ್ರೆ ನಮ್ಮ ಮನೆಯಿಂದ ಒಂದು 10 ನಿಮಿಷ ದಾರಿ ಅದು. ಸೊ ಹಾಗಾಗಿ ತುಂಬ ದೂರ ಟ್ರಾವೆಲ್ ಮಾಡೋ ಅವಶ್ಯಕತೆ ಇರಲ್ಲ. ಬಟ್ ಕೆಲವ್ರು ಇರ್ತಾರೆ ಯಾರು ಆ ಇನ್ಸ್ಟಾಗ್ರಾಮ್ ರೀಲ್ಸ್ನ ಹೌದು ಇದು ನಿಜ ಕಮ್ಮಿ ಕೊಡ್ತಾರೆ ಅಂತ ಹೇಳಿ ಪೋಸ್ಟ್ ಮಾಡಿರ್ತಾರೆ. ಸ್ಪೆಷಲಿ ಈ ಒಂದು ವಿಡಿಯೋ ಬಂದ್ಬಿಟ್ಟು ಇಟ್ಸ್ ಲೈಕ್ ದೀಪಾವಳಿ ಹಬ್ಬಕ್ಕೆ ಆಫರ್ ಅಂತ ಹೇಳಿ ಹಾಕಿದ್ರು. ಅದಾದ್ಮೇಲೂ ಕೂಡ ಎಕ್ಸ್ಟೆಂಡ್ ಆಗ್ತಾ ಇದೆ ಅದು. ಸೊ ಆಫರ್ ಎಲ್ಲ ಫ್ರೀಯಾಗಿ ಕೊಟ್ಟರು ಅದನ್ನು ತೊಗೊಂಡು ಬರೋಕ್ಕಾಗಲ್ಲ ಮನೆಗೆ, ಆ ಥರ ಇದ್ದಾವೆ ಪ್ರಾಡಕ್ಟ್ಸ್ಗಳಂತಲೇ ಹೇಳ್ಬೋದು. ಬಟ್ ಎಸ್, ನಾನು ಆಗಲೇ ಹೇಳ್ದಂಗೆ ಒಂದೇನಾದರೂ ಪ್ರಾಡಕ್ಟ್ ನಮ್ಮ ಲಕ್ಗೆ ಚೆನ್ನಾಗಿರುವಂಥ ಪ್ರಾಡಕ್ಟ್ ಸಿಕ್ತು ಅಂದರೆ ಐ ಥಿಂಕ್ ಇಟ್ಸ್ ಬೂಮ್ ಅಂತಲೇ ಹೇಳ್ಬೋದು. ಬಿಕಾಸ್ ಅಷ್ಟು ಕಮ್ಮಿ ಪ್ರೈಸಿಗೆ ಯೂಶ್ವಲಿ ನಮಗೆ ಹೊರಗಡೆ ಸಿಗೋದಿಲ್ಲ. ಅದು ಎಲ್ಲಿಂದ ಬಂದಿದೆ, ಹೇಗಿದೆ, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಏನು ಎಂತ ಗೊತ್ತಿಲ್ಲ. ಬಟ್ ಅಲ್ಟಿಮೇಟ್ಲಿ ಕಸ್ಟಮರ್ಸ್ಗೆ ಒಂದು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟು ಅವರ ಬಡ್ಜೆಟಲ್ಲಿ ವಿದಿನ್ ದ ಪ್ರೈಸ್ ಬಂತು ಅಂದರೆ ಅದಕ್ಕಿಂತ ಬೇರೆ ಏನು ಕಸ್ಟಮರ್ಸಿಗೆ ಬೇಡ ಅಂತ ಅನಿಸುತ್ತೆ. ಸೊ ಈ ವಿಡಿಯೋ ಮುಖಾಂತರ ನಾನು ಹೇಳೋದು ಒಂದೇ, ಯಾವುದೇ ರೀತಿ ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಇನ್ಫ್ಲುಯೆನ್ಸ್ ಆಗಿ ತುಂಬ ದೂರದ ಊರುಗಳಿಂದ ಬಂದು ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿ ಮೋಸ ಹೋಗೋದು ಬೇಡ ಅಂತ ಅನಿಸುತ್ತೆ. ಬಿಕಾಸ್ ರಿಯಾಲಿಟಿನೇ ಬೇರೆ ಏನೋ ಇರುತ್ತೆ, ಆ್ಯಕ್ಚುಲಾಗಿ ನಮಗಲ್ಲಿ ತೋರಿಸೋವಂಥದ್ದೇ ಬೇರೆ ಆಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಕನ್ವೆ ಫಾರ್ ಯು ಪೀಪಲ್. ಆ್ಯಂಡ್ ಇದಾಗಿತ್ತು ಇವತ್ತಿನ ರಿಯಾಲಿಟಿ ವ್ಲಾಗ್. ಆ್ಯಕ್ಚುಲಿ ನಾನು ಶಾಪಿಂಗ್ ಅಂತ ಮಾಡಬೇಕಿತ್ತು, ಬಟ್ ಇಟ್ ವಾಸ್ ಜಸ್ಟ್ ಅ ಪ್ಯೂರ್ ರಿಯಾಲಿಟಿ ವ್ಲಾಗ್ ಅಂತ ಅನಿಸುತ್ತೆ. ಸೊ ಎಸ್, ಐ ಹೋಪ್ ಇವತ್ತಿನ ವ್ಲಾಗ್ ನಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಕೈಂಡ್ ಆಫ್ ಅವೇರ್ನೆಸ್ ಅಂತ ಕೂಡ ಹೇಳ್ಬೋದು. ಬಿಕಾಸ್ ಎಲ್ಲೋ ಒಂದು ಕಡೆ ನಮಗೆ ಅನಿಸುತ್ತೆ ರೀಲ್ಸ್ ನೋಡಬೇಕಾದಾಗ ನಾವು ತುಂಬ ಮೋಟಿವೇಟ್ ಆಗ್ತೀವಿ. ಓಕೆ, ಇಲ್ಲೇನೋ ಸಿಗುತ್ತೆ, ಅಲ್ಲೇನೋ ಸಿಗುತ್ತೆ. ತುಂಬ ಜನ ಈ ರೀತಿ ಹುಡುಕ್ತಾ ಇರೋರು ಇರ್ತಾರೆ. ಪ್ರತಿಯೊಂದಕ್ಕೂ ಇಟ್ಸ್ ಆಲ್ವೇಸ್ ಬೆಟರ್ ಸ್ವಲ್ಪ ರಿವ್ಯೂಸ್ಗಳನ್ನ ಕೂಡ ನೋಡಿ, ರಿವ್ಯೂಸ್ ನೋಡಿ ಅದಾದಮೇಲೆ ನೀವು ಡೆಫಿನೆಟ್ ಆಗಿ ಕಾನ್ಫಿಡೆನ್ಸ್ ಬಿಲ್ಡ್ ಆಯಿತು ಅಂದರೆ ಮಾತ್ರ ಈ ಥರ ಆಫ್ಲೈನ್ಗೆ ಹೋಗಿ ತೊಗೊಳ್ಳಿ. ಆ್ಯಂಡ್ ಹಾಗಂತ ಆನ್ಲೈನಲ್ಲಿ ಎಲ್ಲ ಜೆನ್ಯೂನ್ ಪ್ರಾಡಕ್ಟ್ಸ್ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ದೇ ಹ್ಯಾವ್ ದರ್ ಓನ್ ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತ ಹೇಳ್ಬೋದು. ಸೊ ಆದಷ್ಟು ಎಚ್ಚರ ಇಟ್ಕೊಂಡು, ಬಿಕಾಸ್ ನಾವು ಅರ್ನ್ ಮಾಡುವಂಥ ಪ್ರತಿಯೊಂದು ಪೆನಿ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಒಂದು ವಸ್ತು ತೊಗೋಬೇಕು ಅಂದರೆ ನಾನು ಅದನ್ನು 100ರಿಂದ ಜಾಸ್ತಿ ಸತಿನೇ ಯೋಚನೆ ಮಾಡಿರ್ತೀನಿ, ಮತ್ತು ಅದನ್ನು ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದು ಕೂಡ ಯೋಚನೆ ಮಾಡಿರ್ತೀನಿ. ನೀವು ಅನ್ಕೋಬೋದು ಅದೇ ಬೇಬಿ ಪ್ರಾಡಕ್ಟ್ಸ್ ಇನ್ನೂ ಬೇಬಿ ಬರೋದಕ್ಕೆ ಇನ್ನೂ 3 months ಇದೆ, ಬಟ್ ಈಗಲಿಂದಾನೇ ಶುರು ಮಾಡಿದ್ದೀರಾ ಅಂತ. ಎಸ್, ಬಿಕಾಸ್ ಕೆಲವೊಂದು ಸತಿ ಒಳ್ಳೆ ಆಫರ್ಸ್ಗಳು ಸಿಗುತ್ತೆ ಕೆಲವೊಂದು ಟೈಮಲ್ಲಿ ಅಂತ ಹೇಳ್ಬೋದು. ಸೊ ಅಂಥ ಟೈಮಲ್ಲಿ ತೆಗೆದಿಟ್ಕೋಬೋದು, ಮತ್ತು ಯಾವಾಗಲೂ ಅದು ಯೂಸ್ ಆಗುತ್ತೆ. ಮತ್ತು ಕೆಲವೊಂದು ಸತಿ ಟು ದ ನೀಡ್ ಬಂದಾಗ ನಮಗೆ ಬೇಕಾದಂಥ ಡಿಸೈನ್ಸ್ ಆಗಲಿ ಐಟಮ್ಸ್ ಆಗಲಿ ಸಿಗೋದಿಲ್ಲ. ಸೊ ಹಾಗಾಗಿ ಈಗಿಂದ ಫ್ರೀ ಟೈಮ್ ಇದ್ದಾಗ ಅದನ್ನು ಎಕ್ಸ್ಪ್ಲೋರ್ ಮಾಡಿ ಇಟ್ಕೋತೀನಿ. ಸೊ ದ್ಯಾಟ್ ವಿ ಕ್ಯಾನ್ ವೆಲ್ಕಮ್ ದ ಬೇಬಿ ಇನ್ ಅ ವೆರಿ ಹ್ಯಾಪಿ ಫೇಸ್ ಅಂತ ಅನಿಸುತ್ತೆ. ಸೊ ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.